ಒಂದು ಹೀರೆಕಾಯಿ ಇಟ್ಕೊಂಡು ಹೀರೆಕಾಯಿ ಸಿಪ್ಪೆದು ಚಟ್ನಿ ಮತ್ತು ಹೀರೆಕಾಯ್ದು ಸಾಸ್ಮೆ ಮಾಡಿದ್ದೆ ಇವತ್ತು. ಸಿಪ್ಪೆ ಸುಲಿದಿಟ್ಕೊಂಡೆ, ಹೀರೆಕಾಯಿಯನ್ನು ಕೊಚ್ಚಿಟ್ಕೊಂಡೆ, ಸಿಪ್ಪೆನ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದು, ಸ್ವಲ್ಪ ನೀರು ಹಾಕ್ಕೊಂಡು. ಕಾಯಿ ಸ್ವಲ್ಪ ತುರಿದಿಟ್ಕೊಳ್ಳೋದು, ಕೊಚ್ಚಿದ ಹೀರೆಕಾಯಿ ಇರುತ್ತಲ್ಲ ಅದನ್ನು ನೀರಲ್ಲಿ ಬೇಯಿಸ್ಕೊಳ್ಳೋದು. ಮಿಕ್ಸಿಯಲ್ಲಿ ತೆಂಗಿನಕಾಯಿ, ಸಾಸ್ಮೆ, ಹಸಿಮೆಣಸನ್ನ ಚೂರು ನೀರು ಹಾಕ್ಕೊಂಡು ಫೈನಾಗಿ ರುಬ್ಕೊಂಬುದು ಕಾಯಿ ಸಾಸ್ಮೆಗೆ. ಆಮೇಲೆ ಅದನ್ನು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಮಿಕ್ಸಿ ತೊಳೆದು ನೀರು ಹಾಕಿ ಉಪ್ಪು ಹಾಕೊಂಡ್ಬಿಟ್ಟು ಈ ಬೆಂದಿರೋ ಹೀರೆಕಾಯಿ ಇರುತ್ತಲ್ಲ ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡೋದು, ಸಣ್ಣ ಮಡಿ ಹಚ್ಚಿರ್ತೀವಿ. ಆಮೇಲೆ ಹುಳಿ ಮೊಸರು ಹಾಕೋದು. ಆಮೇಲೆ ಒಂದು ಒಗ್ಗರಣೆ ಕೊಡು, ಸಣ್ಣಗೆ ಮೆಣಸಿದ್ದು ತೆಂಗಿನೆಣ್ಣೆ ಒಗ್ಗರಣೆ ಕೊಟ್ಟಿದ್ದೀನಿ ನಾನು. ಸಾಸ್ಮೆ ರೆಡಿ ಆಯಿತು. ಸಿಪ್ಪೆದಕ್ಕೆ ಏನು ಮಾಡ್ಕಂದ್ರೆ ಎಣ್ಣೆಯಲ್ಲಿ ಒಂಚೂರು ಉದ್ದಿನ ಬೇಳೆ, ಹಿಂಗೆ ಒಂದು 4ರಿಂದ 5 ಒಣ ಮೆಣಸನ್ನು ಈ ಥರ ರುಬ್ಕೋಬೇಕು, ಆಯಿತಾ. ಆಮೇಲೆ ಹೀರೆಕಾಯಿ ಸಿಪ್ಪೆ ಬೆಂದಿರುತ್ತೆ ಈ ಥರ. ಮತ್ತೆ ಮಿಕ್ಸಿ ಕಾಯಿ ಹಾಕೊಂಡು ಈ ರುಬ್ಬಿರೋ ಮಿಕ್ಸ್ಚರನ್ನು ಆ್ಯಡ್ ಮಾಡಿ ಚೂರು ಹುಣಸೆ ಹಣ್ಣು, ಹೀರೆಕಾಯಿ ಸಿಪ್ಪೆ ಅಷ್ಟು ಉಪ್ಪು ಹಾಕೊಂಡ್ಬಿಟ್ಟು ನೈಸಾಗಿ ರುಬ್ಕೊಂಡು ಮಿಕ್ಸಿ ತೊಳೆದು ನೀರೆಲ್ಲ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಆಮೇಲೆ ಒಂದು ತೆಂಗಿನೆಣ್ಣೆ ಒಗ್ಗರಣೆ ಕೊಡಿಸ್ ಮತ್ತು ಪುನಃ ಅಷ್ಟೇ, ಸಾಸಿವೆ ಮತ್ತು ಚಟ್ನಿ ರೆಡಿ.